ಲೋಕಲ್ ಅಥವಾ ಇಂಪೋರ್ಟೆಡ್? ಜಾಮೂನ್ ಆರ್ ಬ್ಲೂಬೆರಿ? ಬ್ಲೂಬೆರಿ ಪಾಪ್ಯುಲರ್, ಆದ್ರೆ ಜಾಮೂನ್ ಸಖತ್ ಪವರ್ಫುಲ್. ಜಾಮೂನಲ್ಲಿ ಅಯರ್ನ್ ಅಂಡ್ ಫೈಬರ್ ಕಾಂಬಿನೇಷನ್ ಇದೆ, ಬಹಳ ರೇರ್ ಫ್ರೂಟ್ಸ್ ಅಲ್ಲಿ, ಮತ್ತೆ ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ. ಆಮ್ಲಾ ಆರ್ ಕಿವಿ? ಆಮ್ಲ ಬೈ ಅ ಮೈಲ್ ಅಂತಾನೆ ಹೇಳ್ಬೋದು. ಆಮ್ಲ ಇಸ್ ಮೆಡಿಸಿನಲ್. ವಿಟಮಿನ್ ಸಿ ನೋಡಿದ್ರ ಆಮ್ಲಲ್ಲಿ ಎಷ್ಟು ಜಾಸ್ತಿ ಇದೆ ಅಂತ? ಬನಾನಾ ಆರ್ ಆಪಲ್? ಎರಡು, ಯಾಕಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಹೆಲ್ತ್ ಗೋಲ್. ಬನಾನಾ ಫ್ಯೂಲ್ ಮಾಡತ್ತೆ, ಆಪಲ್ ಎನರ್ಜಿ ಲೆವೆಲ್ನ ಸ್ಟೇಬಲ್ ಆಗಿಡತ್ತೆ. ಕೊಕೊನಟ್ ಆರ್ ಅವಕ್ಯಾಡೋ? ಕೊಕೊನಟ್ ಒಳ್ಳೆ ಡೈಜೆಷನ್ ಹೆಲ್ಪ್ ಮಾಡತ್ತೆ, ಅವಕಾಡೋ ಸಖತ್ ಹಾರ್ಟ್ ಹೆಲ್ತಿ. ಪಪಾಯ ಆರ್ ಸ್ಟ್ರಾಬೆರಿ? ಪಪಾಯ ಇದು ಬೆಟರ್ ಗಟ್ ಟಾಲರೆನ್ಸ್, ಮೋರ್ ಫೈಬರ್ ಮತ್ತೆ ಡೈಜೆಸ್ಟಿವ್ ಎನ್ಸೈಮ್ ಪೆಪೈನ್ ಬಹಳ ಒಳ್ಳೇದು ಬಾಡಿಗೆ. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ, ಇಂಪೋರ್ಟೆಡ್ ಅಂದ್ರೆ ಸಖತ್ ಸುಪೀರಿಯರ್ ಅಂತ. ಆದ್ರೆ ನನ್ನ ನಂಬಿಕೆ ಲೋಕಲ್ ಅಂಡ್ ಸೀಸನಲ್ ಇಸ್ ರಿಯಲಿ ಹೆಲ್ತಿ, ಜೊತೆಗೆ ಪಾಕೆಟ್ ಫ್ರೆಂಡ್ಲಿ ಕೂಡ ತಾನೆ. ನ್ಯೂಟ್ರಿಷನ್ ಚಾಯ್ಸಸ್ ಸಖತ್ ಕನ್ಫ್ಯೂಸಿಂಗ್ ಅಲ್ವಾ? 2017 ಇಂದ ನಾವಿದೀವಿ. ಡೋಂಟ್ ವರಿ, ಗೈಡ್ ಮಾಡ್ತೀವಿ. ಒಂದು ವಾಟ್ಸಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟರ್ ಇಸ್ ಈಟ್ ಲೋಕಲ್ ಅಂತ ಹೇಳ್ತೀವಿ. ನೀವು ಇಡೀ ಪ್ರಪಂಚದಲ್ಲಿ ಯಾವ ಜಾಗದಲ್ಲಿದ್ದೀರಾ, ಸೊ ಲೆಟ್ ಅಸ್ ಸೇ ಯುವರ್ ಇನ್ ಅಂಟಾರ್ಟಿಕಾ, ಆ ಒಂದು ಕ್ಲೈಮೇಟ್ ಅಲ್ಲಿ ಏನ್ ನಿಮಗೆ ಲೋಕಲಿ ಅವೈಲೇಬಲ್ ಇದೆಯೋ ಅದು ನಿಮ್ಮ ಈ ನೇಚರ್ ಇಸ್ ಸೋ ಬ್ಯೂಟಿಫುಲ್. ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ಮಾತ್ರ ನಿಮಗೆ ವಾಟರ್ ಮೆಲನ್ ಯಥೇಚ್ಛವಾಗಿ ಸಿಗತ್ತೆ. The way nature is created, yes, based on the nature, based on the timing, ಅದಕ್ಕೆ ತಕ್ಕನಂಗೆ ನಿಮಗೆ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರೋದು ಸಿಗತ್ತೆ. ಸೊ ನೀವೆಲ್ಲ ನೇಚರು ಅದೆಲ್ಲ ಯೋಚನೆ ಮಾಡಬೇಡಿ. ಯಾವುದು ತುಂಬ ಈಸಿಯಾಗಿ ಅವೈಲೇಬಲ್ ಇದೆ, ಲೋಕಲಿ ಅವೈಲೇಬಲ್ ಆ್ಯಂಡ್ ಎಕ್ಸಾಟಿಕ್ ಇರಲ್ಲ. ಸೊ ಲೋಕಲಿ ಅವೈಲೇಬಲ್ ಆ ಸೀಸನಲ್ ಫ್ರೂಟ್, ಸೀಸನಲ್ ವೆಜಿಟೇಬಲ್ ತುಂಬ ಈಸಿ ಆನ್ ಯೋರ್ ಪಾಕೆಟ್ ಇರುತ್ತೆ. ದ ಪ್ರಿನ್ಸಿಪಲ್ಸ್ ರಿಮೇನ್ ದ ಸೇಮ್. ಆಕ್ಟಿವಿಟಿ, ಡ್ರಿಂಕಿಂಗ್ ವಾಟರ್, ಪ್ಲೇಟ್ ಸೈಜ್, ಆಲ್ ದಟ್ ರಿಮೇನ್ಸ್ ದ ಸೇಮ್. ಬಹುಶಃ ನಾವಿಲ್ಲಿ ಲೆಟ್ ಅಸ್ ಸೇ ಬೀನ್ಸ್ ಇಟ್ಕೋತಾ ಇದೀರಿ ಅಂದ್ರೆ ಅಲ್ಲಿ ಗ್ರೀನ್ ಕ್ಯಾಪ್ಸಿಕಮ್, ದಪ್ಪ ಮೆಣಸಿನಕಾಯಿ ಈಸಿ ಅಂದ್ರೆ ಅದನ್ನ ಅವ್ರು ಯೂಸ್ ಮಾಡಬೇಕು ಅಷ್ಟೇ. ಗೋ ಲೋಕಲ್, ಅಲ್ಲೇನ್ ಸಿಗುತ್ತೋ ಯೂಸ್ ಮಾಡಿ. ದಟ್ ಇಸ್ ವಾಟ್ ನಿಮ್ಮ ಬಾಡಿಗೆ ಸೂಟ್ ಆಗುವಂಥದ್ದು. ಅದರ್ವೈಸ್ ಥ್ರೂ ಔಟ್ ದ ವರ್ಲ್ಡ್ ಅಪ್ಪ ನೀನ್ ಎಲ್ಲೇ ಇರು, ಯಾವುದೇ ಮನುಷ್ಯ ಈ ಬೇಸಿಕ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿದ್ರೆ ಯೋ ಹೆಲ್ತ್. ರೋಲ್ಡ್ ಓಟ್ಸ್ ಬೆಟರಾ, ಇನ್ಸ್ಟೆಂಟ್ ಓಟ್ಸಾ? ಥ್ಯಾಂಕ್ ಯು ಆಶಾ ಈ ಪ್ರಶ್ನೆ ಕೇಳಿದ್ದಕ್ಕೆ. ಆ್ಯಂಡ್ ನನ್ನ ಆಯ್ಕೆ ರೋಲ್ಡ್ ಓಟ್ಸ್. ಯಾಕಂದ್ರೆ ಇದು ಥಿಕ್ಕರ್ ಫ್ಲೇಕ್ಸ್, ಸೊ ನಮಗೆ ಡೈಜೆಷನ್ ಸ್ಲೋ ಆಗುತ್ತೆ, ಬೆಟರ್ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ. ಈ ರೋಲ್ಡ್ ಓಟ್ಸ್ ಸ್ವಲ್ಪ ದಪ್ಪ ಇರೋದಕ್ಕೆ ನಾವು ಜಾಸ್ತಿ ಅಗಿಬೇಕು, ಸೊ ನಮಗೆ ಹೊಟ್ಟೆ ಜಾಸ್ತಿ ಹೊತ್ತು ಫುಲ್ ಆದಂಗೆ ಫೀಲ್ ಆಗತ್ತೆ. ಇನ್ಸ್ಟೆಂಟ್ ಓಟ್ಸ್ ಕಂಪೇರ್ ಮಾಡಿದ್ರೆ ಇದು ಲೆಸ್ ಪ್ರೊಸೆಸ್ಡ್, ಇದರಲ್ಲಿ ಜಾಸ್ತಿ ನಾರಿನಂಶ ಇರುತ್ತೆ ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ. ಮನೆಯಲ್ಲಿ ಆಲ್ರೆಡಿ ಇನ್ಸ್ಟೆಂಟ್ ಓಟ್ಸ್ ಇದ್ರೆ ಯಾವ ಥರ ಬಳಸ್ಬೋದು? ಆ ಇನ್ಸ್ಟೆಂಟ್ ಓಟ್ಸ್ ಜೊತೆಗೆ ಪ್ರೋಟೀನ್ ಅಂಡ್ ಫ್ಯಾಟ್ ಆ್ಯಡ್ ಮಾಡ್ಕೋಬೇಕು. ಉದಾಹರಣೆಗೆ ಪೀನಟ್ ಬಟರ್, ಆಲ್ಮಂಡ್ ಬಟರ್, ನಟ್ಸ್ ಅಂಡ್ ಸೀಡ್ಸ್, ಮೊಸರು, ಮೊಟ್ಟೆ, ಇಂಥದ್ರಲ್ಲಿ ನೀವು ಇನ್ಸ್ಟೆಂಟ್ ಓಟ್ಸ್ ಮಾಡ್ಕೋಬಹುದು. ಐ ಆಮ್ ಶ್ಯೂರ್ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಯ್ತಲ್ಲ? ಈ ಥರ ಎಲ್ಲ ಕನ್ಫ್ಯೂಷನ್ಸ್ಗೆ ಸೊಲ್ಯೂಷನ್ ನಾವಿದ್ದೀವಿ. ಆ ನಂಬರ್ಗೆ ವಾಟ್ಸಪ್ ಮಾಡಿ ನಮ್ಮ ಟೀಮ್ ಕನೆಕ್ಟ್ ಆಗ್ತಾರೆ.